ಎಷ್ಟೇ ಒಳಗೆ ಹೊರಗೆ ಎಷ್ಟೇ ಇಟ್ಟಿದ್ರು ಒಳಗೆ ಅಷ್ಟೇ ಹೀಟ್ ಬರಲ್ಲ. ಶೀಟ್ ಹಾಕ್ಬಿಟ್ಟು ಇಮಿಡಿಯೇಟ್ಲಿ ಹೀಟ್ ಬರಲ್ಲ. ಏನ್ ಇದು ಪರ್ಪಸ್ ಏನು? ಇದು ನಾಟಿ ಕೋಳಿ ಅಂದ್ರೆ ಎಲ್ಲಾರು ಸಾಕತರ ಇದು ಫಾರ್ಮ್ ನಾಟಿ ಕೋಳಿ ಅಲ್ಲ, ಬರ ಫ್ರೀ ರೇಂಜ್ ಅಲ್ಲಿ ಸಾಕಿರೋರು, ಹಳ್ಳಿಯಲ್ಲಿ ಸಾಕಿರೋ ಅವ್ರ ಹತ್ರ ನಾವು ಖರೀದಿ ಮಾಡ್ಕೊಂಡ್ ಬಂದ್ವಿ. ಈ ಕೋಳಿ ಈಗ ಬೇರೆ ದೊಡ್ಡ ಮಟ್ಟದಲ್ಲಿ ಸಾಕ್ಬೇಕು ಅನ್ನೋರಿಗೆ ಏನಾದ್ರು ಕೊಡೋ ಪ್ಲಾನ್ ಐತೆ? ಹಾ, ಸಿಗುತ್ತೆ. ನಾವು ತರ್ಸ್ಬೇಕಾದ್ರೆ ಕೊಡ್ತೀವಿ. ಅವ್ರಿಗೆ ಎಷ್ಟ್ ಬೇಕಂದ್ರೆ ಒಂದ್ ವಾರದ ಮುಂಚೆ ಹೇಳಿದ್ರೆ ಬಂಧುಗಳೇ, ಎಲ್ರಿಗೂ ನಮಸ್ತೆ. ಅಂದಾಗಿ ಇಲ್ಲೊಂದು ಬೋರ್ಡ್ ಇದೆ, ಮಾರಿಕಾಂಬಾ ನಾಟಿಕೋಳಿ ಫಾರಂ ಅಂತ. ಶ್ರೀ ಮಾರಿಕಾಂಬಾ ನಾಟಿಕೋಳಿ ಫಾರಂ ಅಂತ ಇದೆ. ಇಲ್ಲಿ ನಮ್ಮಲ್ಲಿ ನಾಟಿಕೋಳಿ ಮತ್ತು ಮೊಟ್ಟೆ ಹಾಗೂ ನಾಟಿಕೋಳಿ ಮಾಂಸ ದೊರೆಯುತ್ತದೆ. ಡೋರ್ ಡೆಲಿವರಿ ಮಾಡಲಾಗುತ್ತೆ ಅಂತ. ಮೋಸ್ಟ್ಲಿ ಇವರು ಫಾರಂ ಮಾಡ್ಕೊಂಡು ನಾಟಿಕೋಳಿ ಮಾರಾಟ ಮಾಡ್ತಿದಾರೆ ಅಂತ ಬೇರೆ ನೋಟಿಗೆ ಗೊತ್ತಾಗ್ತಿದೆ. ಪ್ಲೇಸ್ ಇದು ಬಸವರಾಜಪುರ, ಸುಳೆಕೆರೆ ಹತ್ರ, ಅದೇ ಸುಳೆಕೆರೆ ಪಕ್ಕನೇ ಇರುವಂತದ್ದು, ಚನ್ನಗಿರಿ ತಾಲೂಕು, ನಲ್ಲೂರು ರಸ್ತೆ ಅಂತೇಳಿ. ಸ್ನೇಹಿತರೆ, ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಿಂತ್ಕೊಂಡೆ ನಾನು, ಇಲ್ಲ ಯಾವ್ದೋ ಕಾರಣಕ್ಕೆ ಹೊರಟಿದ್ದೆ. ಇಲ್ಲೊಂದು ಬೋರ್ಡ್ ನೋಡ್ಕೊಂಡು ಏನಿದೆ ಮಾಹಿತಿ ಕೇಳೋಣ ಅಂತ. ಮೋಸ್ಟ್ಲಿ ಇದೆ ಅನ್ಸುತ್ತೆ ಶೆಡ್. ನೋಡೋಣ, ಒಳಗೆ ಹೋಗೋಣ, ಮಾತಾಡ್ಸೋಣ. ತೋಟ ಇದೆ ಹಿಂದೆಗಡೆ, ಮಾತಾಡ್ಕೊಂಡು ಏನಿದೆ ಇನ್ಫಾರ್ಮೇಶನ್ ಕೇಳೋಣ. ಮತ್ತೆ ನೀವ್ ಏನೇ ಇದ್ರು ಕೂಡ ಇಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಇದು ಮಾಡ್ಕೊಳ್ಳಿ, ಪರಿಶೀಲಿಸ್ಕೊಂಡು ನಿಮ್ಮ ವೈಯಕ್ತಿಕ ಜವಾಬ್ದಾರಿ ವ್ಯವಹಾರ ಮಾಡ್ಕೋಬಹುದು. ಇದು ನಿಮ್ಮ ವೈಯಕ್ತಿಕ ಪರ್ಸನಲ್ ಜವಾಬ್ದಾರಿ. ನಮ್ಮಲ್ಲಿ ಈ ತರ ಸಿಗ್ತಾ ಇದೆ ಅಂತ ನೋಡಿ ನಾನು ಮಾಹಿತಿ ಕೊಡ್ಬೋದು. ಒಳಗೆ ಹೋಗೋಣ, ಯಾರು ಕಾಣ್ತಾ ಇಲ್ಲ, ಬಟ್ ಓನರ್ ಇದಾರೋ ಇಲ್ಲ, ಒಂದು ಮಾಹಿತಿಗೋಸ್ಕರ. ಬಂಧುಗಳು, ಇಲ್ಲಿ ನೋಡ್ತಾ ಇದ್ರೆ ಹುಂಜಗಳು ಇದಾವ. ಮೋಸ್ಟ್ಲಿ ಪ್ಯೂರ್ ಬ್ರೀಡ್ಗಳು ಬರ್ತವೆ. ಏನು ಅಂತ ನೀವು ಅದನ್ನ ಹೇಳ್ತೀವಿ, ಕಾಮೆಂಟ್ ಹಾಕಿ. ಬಟ್ ಒಂದು ಇಲ್ಲಿ ಅವರ ಓನರು ಇಲ್ಲ, ಅವ್ರ ಬಟ್ ಇಲ್ಲಿ ವರ್ಕ್ ಮಾಡೋರು ಇದಾರೆ. ಮುಖ ತೋರಿಸಿ ಅಂದೆ, ಬಟ್ ಸರ್ ಓನರ್ ಇಲ್ಲ, ನಾನು ಅದನ್ನ ಮಾಡ್ಲಿಕ್ಕೆ ಬರಲ್ಲ, ಬಟ್ ಇನ್ಫಾರ್ಮೇಶನ್ ಕೊಡವಲ್ಲೆ ಅಂತ ಹೇಳಿದ್ದಾರೆ. ನೋಡೋಣ. ಬ್ರದರ್, ಇದು ಏನ್ ಬಿಸ್ನೆಸ್? ನಾಟಿ ಕೋಳಿದು ಹೊರಗೆ ಬೋರ್ಡ್ ಅಂತ ಹಾಕೊಂಡಿದೀವಿ, ಏನ್ ಇದು ಪರ್ಪಸ್ ಏನು? ಇದು ನಾಟಿ ಕೋಳಿ ಅಂದ್ರೆ ಎಲ್ಲಾರು ಸಾಕತರ ಇದು ಫಾರ್ಮ್ ನಾಟಿ ಕೋಳಿ ಅಲ್ಲ, ಬರ ಫ್ರೀ ರೇಂಜ್ ಅಲ್ಲಿ ಸಾಕಿರೋರು, ಹಳ್ಳಿಯಲ್ಲಿ ಸಾಕಿರೋ ಅವ್ರ ಹತ್ರ ನಾವು ಖರೀದಿ ಮಾಡ್ಕೊಂಡ್ ಬಂದು ನಾವ್ ಇಲ್ಲಿಟ್ಟು ನಾವು ಮಾರ್ತಾ ಇರ್ತೀವಿ. ಕೆಜಿ ಲೆಕ್ಕಕ್ಕೆ ಮಾರ್ತಾ ಇರ್ತೀವಿ. ಪರ್ ಕೆಜಿ ಈಗ ನಡೀತಿರೋದು 600 ರೂಪಾಯಿ ನಡೀತಿದೆ. ನಾವ್ ಇಲ್ಲಿ 550-500 ರೂಪಾಯಿ ಹಂಗೆ ಕೊಡ್ತಿದೀವಿ. ಅದು ಬಿಟ್ರೆ ನೀವು ದೂರ ನಮ್ಮ ಇದು ಬಂದ್ಬಿಟ್ಟು ಬಸವರಾಜಪುರ, ನಲ್ಲೂರು ರೋಡ್ ಬರುತ್ತೆ, ಚನ್ನಗಿರಿ ತಾಲೂಕ್, ದಾವಣಗೆರೆ ಡಿಸ್ಟಿಕ್ ಬರುತ್ತೆ. ಇಲ್ಲಿಂದ ನೀವು ಎಲ್ಲಿ ಬೇಕಾದ್ರೂ ನಾವು ಟ್ರಾನ್ಸ್ಪೋರ್ಟೇಶನ್ ಕೊಡ್ತೀವಿ. ಟ್ರಾನ್ಸ್ಪೋರ್ಟೇಶನ್ ಎಕ್ಸ್ಟ್ರಾ ಆಗುತ್ತೆ. ಅದು ಬಿಟ್ರೆ ಮೀಟ್ ಬೇಕಾದ್ರೆ, ಚಿಕನ್ ಬೇಕಾದ್ರೆ ಡೈರೆಕ್ಟ್ ಚಿಕನ್ ಕಳಿಸ್ತೀವಿ. ಚಿಕನ್ ಇಲ್ಲ, ಕೋಳಿ ಬೇಕಾದ್ರೆ ಹಬ್ಬಕ್ಕೆ ಮತ್ತೆ ಏನೋ ದೇವ್ರಿಗೆ ಬೇಕಾದ್ರೆ ಡೈರೆಕ್ಟ್ ಕೋಳಿ ಸಿಗುತ್ತೆ. ಅದು ಬಿಟ್ರೆ ನಾಟಿ ಕೋಳಿ, ಹುಂಜ ಮತ್ತೆ ಮೊಟ್ಟೆ ಸಿಗತ್ತೆ. ಮೊಟ್ಟೆ ಎಲ್ಲಿ ಬೇಕಾದ್ರೂ ಕಳಿಸ್ತೀವಿ. ನಮ್ಮ ಡಿಸ್ಟಿಕ್ ಅಲ್ಲಿ ಎಲ್ಲಿ ಬೇಕಾದ್ರೂ ನಾಟಿ ಕೋಳಿ ಮೊಟ್ಟೆ ಬೇಕಾದ್ರೂ ಕಳಿಸ್ತೀವಿ. ಇವೆಲ್ಲ ನಾಟಿ ಕೋಳಿ ಇದು ಕೋಳಿ ಇದೆಲ್ಲ ಈ ಒಂದ್ ಸೈಡ್ ಹುಂಜ ಮಾಡಿದೀವಿ, ಒಂದ್ ಸೈಡ್ ನಾಟಿ ಕೋಳಿ ಮಾಡಿದೀವಿ. ಇಲ್ಲಿ ಬಂದು ಎಲ್ಲ ಮೊಟ್ಟೆ ತೆಗೆಯವು ಮತ್ತೆ ಮರಿಗಳು ಬರುತ್ತೆ. ಆ ಕಡೆ ಹುಂಜ ಬರುತ್ತೆ. ಇಲ್ಲೇ ಬ್ರೀಡಿಂಗ್ ಮಾಡಿಸ್ತೀರ? ಪೂರ್ತಿ ನಾವು ಬ್ರೀಡಿಂಗ್ ಮಾಡಿಸ್ತೀವಿ. ಹುಂಜ ಬೇಕಾದ್ರೆ ನಾವು ಖರೀದಿ ಮಾಡ್ಕೊಂಡ್ ಬರ್ತೀವಿ. ಹಳ್ಳಿ ಕಡೆ ಯಾರು ಫ್ರೀ ರೇಂಜ್ ಅಲ್ಲಿ ಸಾಕಿರ್ತಾರಲ್ಲ, ಅವರಿಂದ ನಾವು ಬಂದು ಒಂದು ಕೋಳಿ ಒಯ್ಬೇಕು ಅಂದ್ರೆ ಎಷ್ಟು ಅಂದ್ರೆ ನೀವು? ನಾವ್ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೇಕಂದ್ರೆ 550 ರೂಪಾಯಿ ಕೊಡ್ತಿದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 500 ರೂಪಾಯಿ ಪರ್ ಕೆಜಿ ಕೊಡ್ತಾ ಇರ್ತೀವಿ. ಓಕೆ, ಹೀಗಿದೆ. ಒಂದು ವೇಳೆ ನಿಮ್ಗೆ ಏನಾದ್ರು ನಾಟಿ ಕೋಳಿ ಈಗ ಬೇರೆ ದೊಡ್ಡ ಮಟ್ಟದಲ್ಲಿ ಸಾಕ್ಬೇಕು ಅನ್ನೋರಿಗೆ ಏನಾದ್ರು ಕೊಡೋ ಪ್ಲಾನ್ ಐತೆ? ಹಾ, ಸಿಗುತ್ತೆ. ನಾವು ತರ್ಸ್ಬೇಕಾದ್ರೆ ಕೊಡ್ತೀವಿ. ಅವ್ರಿಗೆ ಎಷ್ಟ್ ಬೇಕಂದ್ರೆ ಒಂದ್ ವಾರದ ಮುಂಚೆ ಹೇಳಿದ್ರೆ ಅವ್ರ ಅಡ್ವಾನ್ಸ್ ಹಾಕ್ಬೇಕಾಗತ್ತೆ. ಅಡ್ವಾನ್ಸ್ ಹಾಕಿದ್ರೆ ಅವ್ರಿಗೆ ಯಾವ್ದು ಯಾಟೆ ಬೇಕಾದ್ರೆ ಯಾಟೆ, ಹುಂಜ ಬೇಕಾದ್ರೆ ಹುಂಜ, ಮತ್ತೆ ಮೊಟ್ಟೆ ಬೇಕಾದ್ರೆ ಮೊಟ್ಟೆನೂ ನಾವು ಕಳಿಸ್ತೀವಿ. ಓಕೆ ಬಸ್, ಮತ್ತೇನಿದೆ ನಿಮ್ಮ ಇದರಲ್ಲಿ ಪ್ಲಾನಿಂಗ್? ಇದಿಷ್ಟೇ ಸದ್ಯಕ್ಕೆ ಇಷ್ಟಿದೆ. ಮುಂದೆ ದೊಡ್ಡದಾಗಿ ಮಾಡ್ಬೇಕಂತ ಇದೀವಿ. ಸ್ಟಾರ್ಟಿಂಗ್ ನಡೀತಿದೆ, ಪರವಾಗಿಲ್ಲ. ಯಾರ್ಯಾರು ಇದು ದೇವ್ರು ಮಾಡೋರು ಅವ್ರು ಬಂದು ತಗೊಂಡ್ ಹೋಗ್ತಿದಾರೆ. ಮತ್ತೆ ಯಾರ ಪೇಷಂಟ್ ಇದ್ರೆ ನಾಟಿ ಕೋಳಿ ಮೊಟ್ಟೆ ತಗೊಂಡ್ ಹೋಗ್ತಿದಾರೆ. ನಮ್ಮ ಡಿಸ್ಟಿಕ್ ಮತ್ತೆ ನಮ್ ತಾಲೂಕಲ್ಲಿ ಎಲ್ಲಿದ್ರು ಅದು ನಾವು ಸಪ್ಲೈ ಮಾಡ್ತೀವಿ. ಮೊಟ್ಟೆ ಬೇಕಾದ್ರೆ, ಕೋಳಿ ಬೇಕಾದ್ರೆ, ಚಿಕನ್ ಅಷ್ಟೇ. ಪ್ಲೇಸ್ ಇದೆ ಬಸವರಾಜಪುರ ಅಲ್ಲ? ಪ್ಲೇಸ್ ಬಸವರಾಜಪುರ, ನಿಯರ್ ಬೈ ಬೋಟಿಂಗ್ ಬರುತ್ತೆ, ಸುಳೆಕೆರೆ ಪಾರ್ಕ್, ವ್ಯೂ ಪಾಯಿಂಟ್ ಇದೆ ಅಲ್ಲ, ಅಲ್ಲಿ. ಅದು ಬಿಟ್ರೆ ಡಿಸ್ಟಿಕ್ ಚನ್ನಗಿರಿ, ಡಿಸ್ಟಿಕ್ ತಾಲೂಕು ಚನ್ನಗಿರಿ ಬರುತ್ತೆ, ಡಿಸ್ಟಿಕ್ ದಾವಣಗೆರೆ ಬರುತ್ತೆ. ನಲ್ಲೂರು ಹತ್ರ ಆಗುತ್ತೆ. ನಲ್ಲೂರಿಂದ 5 ಕಿಲೋಮೀಟರ್ ಆಗುತ್ತೆ, ಮೇನ್ ರೋಡ್ ಆಗುತ್ತೆ. ಬಂಧುಗಳೇ, ಈ ವಿಡಿಯೋ ನೋಡಿದ್ರಲ್ಲ ಹೇಗಿದೆ ಅಂತ. ಇನ್ನು ಉಳಿದಂತೆ ಏನೇ ವ್ಯವಹಾರ
ಇನ್ನಿತರ ವಿಚಾರ ಏನಿದ್ರು ಅದು ನಿಮ್ಮ ವೈಯಕ್ತಿಕ ಜವಾಬ್ದಾರಿಯಲ್ಲಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಏನಾದರೂ ಇನ್ನೊಂದಷ್ಟು ಅಪ್ಡೇಟ್ ಏನಿದ್ರೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ದಯವಿಟ್ಟು ಒಂದು ರಿಕ್ವೆಸ್ಟು, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಧನ್ಯವಾದಗಳು.